ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರೋ ಟೆಕ್ ನ್ಯೂಸ್ ಯಾವುದು ಅಂತ ಹೇಳಿದ್ರೆ ಸದ್ಯಕ್ಕೆ ಐಫೋನ್ 16 ಸೀರೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎವ್ರಿ ಟ್ರೆಂಡಿಂಗು ಎವ್ರಿ ಚರ್ಚೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಈ ಐಫೋನ್ 16 ಸೀರೀಸ್ ಮೊಬೈಲ್ಗಳು. ಆ್ಯಂಡ್ ಇವತ್ತು ನಾನು ನಿಮಗೆ ಐಫೋನ್ 16ನ ಫುಲ್ಲು ಡೀಟೈಲ್ ಆ್ಯಂಡ್ ಸ್ಪೆಸಿಫಿಕೇಶನ್ನ ನಾನು ನಿಮ್ಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸೊ ದಯವಿಟ್ಟು ನೀವೇನಾದರೂ ಐಫೋನ್ 16 ತಗೋಬೇಕು ಅಂತ ಏನಾದರೂ ಇದ್ದರೆ ಆ್ಯಂಡ್ ಅದರ ಪ್ರೈಸು ಅದರ ಸ್ಪೆಸಿಫಿಕೇಶನ್ನು ಡೀಟೇಲ್ ವಿಡಿಯೋ ಈ ವಿಡಿಯೋ ಆಗಿರುತ್ತೆ. ಸೊ ದಯವಿಟ್ಟು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಹೊಸದೇನಾದ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇದೇ ರೀತಿಯಾಗಿ ಹೊಸ ಟೆಕ್ನಾಲಜಿ ಮತ್ತು ಲೇಟೆಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋನ ಹಾಕ್ತೀನಿ ನನ್ನ ಚಾನಲಲ್ಲಿ. ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ನೀವು ಆನ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನನ್ನನ್ನು ನೀವು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಐಫೋನ್ 16 ಸೀರೀಸು ಎಷ್ಟು ವೇರಿಯಂಟಲ್ಲಿ ಬರ್ತಿದೆ ಅದರ ಸ್ಪೆಸಿಫಿಕೇಶನ್ ಏನು ಅಂತ ತಿಳ್ಕೊಂಬಂದ್ಬಿಡೋಣ. ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಐಫೋನ್ ಅಂತಲೇ ಆಗೋಯ್ತು. ಮುಂಚೆ ಎಲ್ಲ ಸಿಕ್ಕಾಬಟ್ಟೆ ಸರ್ಕಸ್ ಮಾಡ್ತಾಯಿದ್ರು ಐಫೋನ್ ಮೊಬೈಲ್ಗಳನ್ನ ತಗೊಳ್ಳೋಕ್ಕೆ. ಸೊ ಈಗ ಎಲ್ಲರ ಕೈಲೂ ಐಫೋನ್ ಮೊಬೈಲ್ಗಳಿದ್ದಾವೆ. ಯಾವ ರೀತಿ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಫುಲ್ ಕ್ಯಾಶಲ್ಲಿ ತೊಗೊಬೇಕಾಗಿತ್ತು, ಅಂದರೆ 50, 60, 70, 80 ಸಾವಿರ ಒಟ್ಟಿಗೆ ಅಮೌಂಟ್ನ ಹೊಂಚಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದರೆ ಈಗ ಆಪ್ಷನ್ಗಳಿದ್ದಾವೆ, ಸಿಕ್ಕಾಬಟ್ಟೆ ಆಪ್ಷನ್ಗಳಿದ್ದಾವೆ. ಹೇಗೆ ಅಂದರೆ EMI ಮುಖಾಂತರ ತಗೋಬೋದು, ಬ್ಯಾಂಕ್ ಲೋನ್ ಮುಖಾಂತರ ತಗೋಬೋದು, ಇನ್ನಿತರ ಆಪ್ಷನ್ಗಳೆಲ್ಲ ಇದ್ದಾವೆ ಅಂತಲೇ ಹೇಳ್ಬೋದು. ಸೊ ಈಗ ಐಫೋನು ಸೆಪ್ಟೆಂಬರ್ 10ಗೆ ರಿಲೀಸ್ ಆಗಿದೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ನೀವು ನೋಡಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ, ಆ ವಿಡಿಯೋ ನೋಡೋ ಅವಶ್ಯಕತೆ ಏನಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದರ ಪ್ರೈಸು, ಸ್ಪೆಸಿಫಿಕೇಶನ್ ಮತ್ತೆ ಎಷ್ಟು ವೇರಿಯಂಟ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗ್ಬಿಟ್ಟು ಇದರ ವೇರಿಯಂಟ್ ನೋಡ್ಕೊಂಡು ಬಂದ್ಬಿಡೋಣ. ಯಾವ್ದು ಅಂತ ನೋಡೋದಾದ್ರೆ ಐಫೋನ್ 16 ಸ್ಟ್ಯಾಂಡರ್ಡ್ ಎಡಿಷನ್ ಬರುತ್ತೆ, ಅಂಡ್ ಐಫೋನ್ 16 ಪ್ಲಸ್ ಬರುತ್ತೆ, ಐಫೋನ್ 16 ಪ್ರೋ ಮತ್ತೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ ನಮಗೆ 4 ವೇರಿಯಂಟ್ ಅಲ್ಲಿ ನಮಗೆ ಇದು ಸಿಗುತ್ತೆ. ಅಂಡ್ ಇದರ ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಯಾವ್ದಕ್ಕೆ ಎಷ್ಟೆಷ್ಟು ಇರುತ್ತೆ ಅಂತ. ಅಂಡ್ ಆಕ್ಚುಲ್ ಆಗಿ ಈ ಪ್ರೈಸ್ ನಾನು ಹೇಳ್ತಾ ಇರೋದು ಡಾಲರ್ ಲೆಕ್ಕದಲ್ಲಿ, ಅಂದ್ರೆ ಅಮೆರಿಕನ್ ಪ್ರೈಸ್ ಆಗಿರುತ್ತೆ. ಇಂಡಿಯಾದಲ್ಲಿ ಇದು ವ್ಯತ್ಯಾಸನೂ ಆಗ್ಬೋದು, ಇಲ್ಲ ಕಡಿಮೆನೂ ಆಗ್ಬೋದು, ಇಲ್ಲ ಜಾಸ್ತಿನೂ ಆಗ್ಬೋದು. ಅಂಡ್ ಫೈನಲಿ ಐಫೋನ್ ಸೀರೀಸ್ 16 ಅಲ್ಲಿ 60 Hz ಡಿಸ್ಪ್ಲೇ ಇಂದ 120 Hz ಡಿಸ್ಪ್ಲೇಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಬಂದ್ಬಿಟ್ಟು ಯಾವ ಮೊಬೈಲ್ ಅಂದ್ರೆ ಎಲ್ಲ 16 ಸೀರೀಸ್ಗೂ ಅಲ್ಲ, ಐಫೋನ್ 16 ಪ್ರೋ ಮತ್ತೆ 16 ಪ್ರೋ ಮ್ಯಾಕ್ಸ್ ಅಲ್ಲಿ ಮಾತ್ರ 120 Hz ಡಿಸ್ಪ್ಲೇ ಇದೆ ಅಂತಾನೆ ಹೇಳ್ಬೋದು. ಇನ್ನು ಪ್ಲಸ್ಸು ಮತ್ತೆ ಸ್ಟ್ಯಾಂಡರ್ಡ್ ಎಡಿಷನ್ಗೆ ಯಾವುದೇ ರೀತಿಯಾಗಿ ಇಲ್ಲ. ಸೊ ಮೊದಲನೇದಾಗಿ ನಾವು ಇವಾಗ ನೋಡ್ಕೊಂಡ್ ಬಂದ್ಬಿಡೋಣ, ಐಫೋನ್ 16 ಕಂಪ್ಲೀಟ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ ಬಂದ್ಬಿಡೋಣ. ಫ್ರೆಂಡ್ಸ್, ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.1 ಇಂಚ್ ಡಿಸ್ಪ್ಲೇ ಆಗಿರುವಂತದ್ದು, 60 Hz ರಿಫ್ರೆಶ್ ರೇಟ್ ಇದೆ, ಅಲ್ಯೂಮಿನಿಯಂ ಡಿಸೈನ್ ಅಂತಾನೆ ಹೇಳ್ಬೋದು. ಅಂಡ್ ಇದರ ಪ್ರೊಸೆಸರ್ ಬಂದ್ಬಿಟ್ಟು A18 ಚಿಪ್ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಆಪಲ್ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಈ ಆಪಲ್ ಇಂಟೆಲಿಜೆನ್ಸ್ ಐಫೋನ್ 16 ಔಟ್ ಆಫ್ ದ ಬಾಕ್ಸ್ ಅಲ್ಲೇ ಸಿಗುತ್ತೆ. ಅದೇ ಏನಾದ್ರು ನೀವು ಪ್ರೀವಿಯಸ್ ಮಾಡೆಲ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದನ್ನ ನಿಮ್ಗೆ ಆಪಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ನಿಮ್ಗೆ ಅಕ್ಟೋಬರ್ ಅಲ್ಲಿ ಸಿಗುತ್ತೆ. ಅಂಡ್ ಇದರಲ್ಲಿ 12MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂತದ್ದು, 2x ಆಪ್ಟಿಕಲ್ ಝೂಮ್ ಸಿಗುತ್ತೆ, ವೈಫೈ 6 ಅಂತಾನೆ ಹೇಳ್ಬೋದು. ಮತ್ತೆ ಇದರ ಬ್ಯಾಟ್ರಿ ಕೆಪಾಸಿಟಿ ಯಾವುದು ಅಂತ ನೋಡೋದಾದ್ರೆ 3561 mAh ಬ್ಯಾಟ್ರಿ ಅಂತ ಹೇಳ್ಬೋದು. ಇದು 3 ವೇರಿಯಂಟ್ ಸ್ಟೋರೇಜ್ ಅಲ್ಲಿ ಸಿಗುತ್ತೆ, 128GB, 256GB, 512GB. ಆಪಲ್ ಕಂಪ್ನಿಯವರು ಎಲ್ಲೂ ರ್ಯಾಮ್ ಬಗ್ಗೆ ಬಿಚ್ಕೊಡಲ್ಲ. ಸೊ ಇದೇ ರೀತಿಯಾಗಿ ರ್ಯಾಮ್ ಬಗ್ಗೆ ಇದರ ಡೀಟೇಲ್ ಇಲ್ಲ. ರಾಮ್ ಆಬ್ವಿಯಸ್ಲಿ ಒಂದು 6 to 8GB ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಪಲ್ ಅವರೇ ಅವ್ರಿಗೆ ಬೇಕಾಗಿರುವಂತಹ ಸಾಫ್ಟ್ವೇರ್ಸು ಅಪ್ಲಿಕೇಶನ್ ಬಿಲ್ಡ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಈ ಮೊಬೈಲ್ಗೆ ಎಷ್ಟು ಕೆಪಾಸಿಟಿ ಇರುವಂಥ ಅಪ್ಲಿಕೇಶನ್ ರಿಲೀಸ್ ಮಾಡಬೇಕು ಅಂತ. ಸೊ ಹಾಗಾಗಿ ರ್ಯಾಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಸ್ಟೋರೇಜ್ ಆಪ್ಷನ್ನ ಮಾತ್ರ ನೀವು ನೋಡ್ಬೋದು. ಇನ್ನು ಐಫೋನ್ 16 ಪ್ಲಸ್ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ 6.7 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು, 60 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು, ಅಲ್ಯೂಮಿನಿಯಂ ಡಿಸೈನು, A18 ಚಿಪ್ಪು, ಆಪಲ್ ಇಂಟೆಲಿಜೆನ್ಸು, 12MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂಥದ್ದು, 2x ಆಪ್ಟಿಕಲ್ ಝೂಮ್ ಇದೆ, ವೈಫೈ 6 ಅಲ್ಲಿ ಬರುತ್ತೆ. ಅಂಡ್ ಬ್ಯಾಟ್ರಿ ಬಂದ್ಬಿಟ್ಟು 4006 mAh ಬ್ಯಾಟ್ರಿ ಇದೆ. ಇದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ, 128GB, 256GB, 512GB ಅಲ್ಲಿ ನಮ್ಗೆ ಇದು ಸಿಗುತ್ತೆ. ಸೇಮ್ ಆಸ್ ಇಟ್ ಈಸ್ ಐಫೋನ್ ಸ್ಟ್ಯಾಂಡರ್ಡ್ ಎಡಿಷನ್ ಯಾವ ತರ ಇತ್ತೋ ಸೇಮ್ ಅದೇನೆ, ಆದರೆ ಡಿಸ್ಪ್ಲೇ ಮತ್ತೆ ಬ್ಯಾಟ್ರಿ ಎರಡನೇ ಡಿಫ್ರೆನ್ಸ್. ಅಂಡ್ ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಪ್ರೈಸ್. 16 ಪ್ರೋ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ ಬಂದ್ಬಿಡೋಣ. ಇದು ಸಿಕ್ಕಾಬಟ್ಟೆ ಇವೆರಡು ಮೊಬೈಲ್ಗಿಂತ ಸಿಕ್ಕಾಬಟ್ಟೆ ಅಡ್ವಾನ್ಸ್ ಅಂತಾನೆ ಹೇಳ್ಬೋದು. ಏನು ಅಂತ ನೋಡೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.3 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು, 120 Hz ರಿಫ್ರೆಶ್ ರೇಟು. ಫೈನಲ್ ಆಗಿ 120 Hz ರಿಫ್ರೆಶ್ ರೇಟ್ ಬಂತು. ಟೈಟಾನಿಯಂ ಡಿಸೈನು, A18 ಪ್ರೋ ಚಿಪ್ ಅಂತಾನೆ ಹೇಳ್ಬೋದು. ಅವಕ್ಕೆಲ್ಲ ಪ್ರೋ ಇರಲಿಲ್ಲ, ಇದಕ್ಕೆ A18 ಪ್ರೋ ಚಿಪ್ ಅಂತಾನೆ ಹೇಳ್ಬೋದು. ಆಪಲ್ ಇಂಟೆಲಿಜೆನ್ಸ್ ಇದೆ. ಆ್ಯಂಡ್ 48MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು, 5x ಆಪ್ಟಿಕಲ್ ಝೂಮು, ವೈಫೈ 7 ಮತ್ತು ಬ್ಯಾಟ್ರಿ ಬಂದ್ಬಿಟ್ಟು 3355 mAh ಬ್ಯಾಟ್ರಿ ಸಿಗುತ್ತೆ, 256GB, 512GB ಮತ್ತು 1TB ವರೆಗೂ ನಮಗಿದು ಸ್ಟೋರೇಜ್ ಆಪ್ಷನ್ ಸಿಗುವಂಥದ್ದು.
ಇನ್ನು 16 Pro Max ಏನು ಅಂತ ನೋಡೋದಾದ್ರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಪ್ರೋಗೂ ಪ್ರೋ ಮ್ಯಾಕ್ಸ್ಗೂ. ಅದನ್ನು ಒಂದ್ಸರಿ ಹೇಳ್ಬಿಡ್ತೀನಿ. ಡಿಸ್ಪ್ಲೇ ಬಂದ್ಬಿಟ್ಟು 6.9 ಇಂಚ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಟೈಟಾನಿಯಂ ಡಿಸೈನು, A18 Pro ಚಿಪ್ಪು, ಆ್ಯಪಲ್ ಇಂಟೆಲಿಜೆನ್ಸು, 48 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂಥದ್ದು, 5x ಆಪ್ಟಿಕಲ್ ಝೂಮು, Wi-Fi 7, 4676 mAh ಬ್ಯಾಟ್ರಿ ಆ್ಯಂಡ್ 256GB 512GB 1TB ಸ್ಟೋರೇಜ್ ಆಪ್ಷನ್ ಸಿಗುವಂಥದ್ದು. ಇದಿಷ್ಟು 4 ಮೊಬೈಲ್ನ ಫುಲ್ ಸ್ಪೆಸಿಫಿಕೇಶನ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋಣ. iPhone 16 ಬಂದ್ಬಿಟ್ಟು $799 ಅಂತಾನೆ ಹೇಳ್ಬೋದು. ಅಂದ್ರೆ ಇಂಡಿಯನ್ ಕರೆನ್ಸಿನಲ್ಲಿ 66,317 ರೂಪಾಯಿ ಆಗುತ್ತೆ. ಇದಂತೂ ಪಕ್ಕ ಇಷ್ಟು ಕಮ್ಮಿ ಬೆಲೆಗೆ ಸಿಗಲ್ಲ ಇಲ್ಲಿ ಇಂಡಿಯಾದಲ್ಲಿ, ಯಾಕಂದ್ರೆ ಇದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಹೊರದೇಶದಲ್ಲಿ. ಸೊ ಹಾಗಾಗಿ ಬರೀ ಪ್ರೋ ವೇರಿಯಂಟ್ ಮಾತ್ರ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋದು. ಆಕ್ಚುಲಿ ಆಗಿ ಇದು ಅಮೆರಿಕನ್ ಪ್ರೈಸ್, ನಮ್ಮ ಇಂಡಿಯಾದಲ್ಲಿ ಜಾಸ್ತಿನೂ ಆಗ್ಬೋದು. ಇನ್ನ 16+ ಎಷ್ಟು ಪ್ರೈಸ್ ಅಂತ ನೋಡೋದಾದ್ರೆ $899 ಅಂತಾನೆ ಹೇಳ್ಬೋದು. ಅಂದ್ರೆ ಇಂಡಿಯನ್ ಪ್ರೈಸ್ ಅಲ್ಲಿ 74,500 ಅಂತಾನೆ ಹೇಳ್ಬೋದು. ಇನ್ನ 16 Pro ಬಂದ್ಬಿಟ್ಟು $1,099 ಅಂತಾನೆ ಹೇಳ್ಬೋದು. ಇಂಡಿಯನ್ ಪ್ರೈಸ್ ಅಲ್ಲಿ 91,217 ರೂಪೀಸ್. ಇನ್ನು ಪ್ರೋ ಮ್ಯಾಕ್ಸ್ ಬಂದ್ಬಿಟ್ಟು $1,199, ಇಂಡಿಯನ್ ಪ್ರೈಸ್ ಅಲ್ಲಿ 99,500 ಅಂತಾನೆ ಹೇಳ್ಬೋದು. ಹೆಚ್ಚು ಕಮ್ಮಿ 1 ಲಕ್ಷ. ಬಟ್ ಇದು ಯಾವುದೂ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ನಮ್ಗೆ ಇಷ್ಟು ಕಮ್ಮಿಯಾಗಿ ಸಿಗಲ್ಲ. ಇದೇನಿದ್ರು ಫಾರಿನ್ ಅಲ್ಲಿ ರಿಲೀಸ್ ಆಗಕ್ಕೆ ಹೊರಟಿರುವಂತಹ ಐಫೋನ್ ಬೆಲೆ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಪ್ರೋ ವೇರಿಯಂಟ್ ಹೆಚ್ಚು ಕಮ್ಮಿ ಇಷ್ಟು ಇರ್ಬೋದೇನೋ, ಬಟ್ iPhone 16+ ಇಷ್ಟು ಕಮ್ಮಿಗೆ ಸಿಗಲ್ಲ, ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಹೇಳಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ iPhone 16 ಸೀರೀಸ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಡೀಟೈಲು ನಿಮ್ಗೆ ಹೇಳಿದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ದಯವಿಟ್ಟು ಯಾರು ಈ EMI ಕಟ್ಕೊಳ್ಳೋದಾಗ್ಲಿ, ಸಾಲ ಮಾಡಿ ಈ ಮೊಬೈಲ್ಗಳನ್ನೆಲ್ಲ ತಗೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಹಾರ್ಡ್ ಕ್ಯಾಶ್ ಏನಾದ್ರು ಇದ್ರೆ ತಗೋಬಹುದು. ಏನೋ ಆಸೆಗೆ ತಗೋಬಿಡ್ತೀರಾ, ಒಂದ್ 3 ದಿನ 1 ವಾರಕ್ಕೆ ಬೋರ್ ಆಗೋಗ್ಬಿಡುತ್ತೆ, ಯಾಕಾದ್ರು ತಗೋಣೋ ಅಂತ ಅನ್ಸ್ಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ಯಾರ್ಯಾರು iPhone 16ಗೆ ವೆಯ್ಟ್ ಮಾಡ್ತಾ ಇದ್ದೀರೋ, iPhone 16 ತಗೊಳ್ಳೇಬೇಕು ಅಂತ ನಿಮ್ಗೆ ಯಾರ್ಯಾರು ಅನ್ಕೊಂಡಿದ್ದೀರೋ ದಯವಿಟ್ಟು ಅವ್ರ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಸೇಫ್, ಬಾಯ್.